ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಎಲ್ಲ ನೋಡಿದ್ರು ಲ್ಯಾಂಡ್ಲಾರ್ಡ್ ಮೂವಿ ಸಿನಿಮಾ ಬಗ್ಗೆನೇ ಓಡ್ತಾ ಇದೆ. ಹೌದು ಸ್ನೇಹಿತರೆ, ಎಲ್ಲ ಪಾಸಿಟಿವ್ ಟ್ಯಾಗ್. ಹೌದು ಸ್ನೇಹಿತರೆ, ಹೇಗಿದೆ ಸಿನಿಮಾ ನೋಡಿದರೆ ಇತ್ತೀಚೆಗೆ ನಮ್ಮ ಕನ್ನಡ ಸಿನಿಮಾಗಳು ಅನೇಕ ರೀತಿ ಬೆಳಕೊಂಡು ಬರ್ತಾನೆ ಇವೆ. ಒಂದಾದ್ಮೇಲೆ ಒಂದಕ್ಕಿಂತ ಒಂದು ಹೆಚ್ಚಾಗಿ ಬೆಳ್ಕೊಂಡು ಬರ್ತಾ ಇದೆ. ಅಂಥದ್ದಲ್ಲಿ ನಮ್ಮ ದುನಿಯಾ ವಿಜಯ್ ಸರ್ ಅವರು ಭೀಮಾ ಆಗಿರಲಿ, ಸಲಗ ಆಗಲಿ, ಅವರ ಪಾತ್ರದ ಮುಖಾಂತರ ಎಂತಹ ಚಿತ್ರಗಳನ್ನು ತೆಗೆದು ನಮ್ಮ ಕನ್ನಡ ಇಂಡಸ್ಟ್ರಿ ಈ ರೀತಿ ಸಮೇತ ತೆಗಿತಾರ ಅನ್ನೋ ಮೂವಿಗಳನ್ನ ಸಮೇತ ತೋರಿಸ್ಕೊಟ್ಟಿದ್ದಾರೆ. ಭೀಮಾ ಆಗಲಿ, ಸಲಗ ಆಗಲಿ. ಅವೆರಡು ಮೂವಿಗಳಾದಮೇಲೆ ನೆಕ್ಸ್ಟ್ ಅವರು ಈ ಲ್ಯಾಂಡ್ಲಾರ್ಡ್ ಮೂವಿ ತೆಗೆದವ್ರೆ. ಈ ಲ್ಯಾಂಡ್ಲಾರ್ಡ್ ಮೂವಿ ಒಂಥರ ಎಲ್ಲರೂ ಕಾಟಿರೋ ಮೂವಿ ಥರ ಸೇಮ್ ಇದೆ, ಅದೇ ಥರ ಇದೆ ಅಂತ ಅನ್ಕೊತಾವ್ರೆ. ಆದರೆ ಅದು ಸೇಮ್ ಇಲ್ಲ ಸ್ನೇಹಿತರೆ, ಫುಲ್ಲು ಡಿಫ್ರೆಂಟ್ ಆಗಿದೆ. ಅದೇ ಬೇರೆ ಥರ ಐತೆ, ಇದೇ ಬೇರೆ ಥರ ಐತೆ, ಸ್ವಲ್ಪ ಅಷ್ಟೇ ಚೇಂಜ್ ಸ್ನೇಹಿತರೆ. ಇನ್ನು ಇನ್ನು ಸಿನಿಮಾ ವಿಷಯಕ್ಕೆ ಬಂದರೆ, ಇನ್ನು ಸಿನಿಮಾ ಬಗ್ಗೆ ನಾವು ಲ್ಯಾಂಡ್ಲಾರ್ಡ್ ಮೂವಿ ಬಗ್ಗೆ ನಾವು ಮಾತಾಡ್ಕೊಳೋದಾದರೆ, ಇದು ಒಂಥರ ಸಿನಿಮಾ ಎಂಟರ್ಟೈನ್ಮೆಂಟು ಸಿನಿಮಾಗಳಿಗಂತ ಒಂಥರ ವಿಭಿನ್ನ ಅಂತ ಎಂಟರ್ಟೈನ್ಮೆಂಟ್ ಅಂತ ನೋಡ್ಕೊಂಡೇ ಹೋಗ್ಬಾರ್ದು ಅಂತ ವಿಭಿನ್ನ. ಇದು ಒಂಥರ ಭೂಮಿ ಬಗ್ಗೆ, ಅಧಿಕಾರ, ಹಣ ಮತ್ತು ಸಾಮಾನ್ಯ ಜನರು ಹೋರಾಟ. ಅಂದರೆ ಒಂದು ಭೂಮಿ ಇರ್ತೈತೆ, ನಮ್ಮ ಕೋಲಾರ ಸೈಡ್ ಇರ್ತೈತಲ್ಲ, ಅವ್ರ ರೀತಿ ಭಾಷೆ ಥರ ಮಾತಾಡಿಕೊಂಡು ಇವನ್ನೆಲ್ಲ ನೆಲದ ವಾಸ್ತವ ಜೊತೆ ತೋರಿಸ್ಕೊಂಡು ಬರ್ತಾರೆ. ಮತ್ತು ಕತೆ ಬಗ್ಗೆ ನೋಡಿದ್ರೆ ಸಿನಿಮಾ ಕತೆ ಒಂಥರ ಲ್ಯಾಂಡ್ಲಾರ್ಡ್ ಮತ್ತು ಸುತ್ತಮುತ್ತಲಿನ ಜನ ಇರ್ತಾರಲ್ಲ, ಅವಳ ಆಧಾರಿತ ಮೇಲೆ ಒಂಥರ ಸಿನಿಮಾ ಸ್ಟೋರಿ ಎಲ್ಲ ಫುಲ್ಲು ರನ್ ಆಗ್ತಾ ಇರ್ತೈತಿ. ಹಣ ಮತ್ತು ಅಧಿಕಾರ ಇದ್ದಾಗ ಯಾವ ರೀತಿ ಒಬ್ಬ ವ್ಯಕ್ತಿ ಹೇಗೆ ಸಮಾಜದ ಮೇಲೆ ಪ್ರಭಾವ ಬೀರುತ್ತಾನೆ ಮತ್ತು ಸಾಮಾನ್ಯ ಜನರ ವ್ಯವಸ್ಥೆ ಒಳಗೆ ಹೇಗೆ ಒತ್ತಡ ಅನುಭವಿಸುತ್ತಾರೆ ಅನ್ನೋ ಪ್ರಶ್ನೆ ಒಂಥರ ಸಿನಿಮಾವನ್ನೆಲ್ಲ ಉತ್ತರ ಕೊಡ್ಕೊಂಡು ಬರ್ತಾ ಇರ್ತೀವಿ. ಒಂಥರ ಒಂಥರ ನಿಧಾನವಾಗಿ ಕತೆ ಒಂಥರ ಕಂಟೆಂಟಾಗಿ ಪ್ರತಿಯೊಂದು ಸೀನಿಗೂ ಒಂದೊಂದು ಅರ್ಥ ಇರ್ತೈತಿ. ಒಂದೊಂದು ಸೀನಿಗಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರ್ತದೆ. ಒಂದೊಂದು ಸೀನಂತೂ ಸ್ನೇಹಿತರೆ ಒಂದೊಂದು ಸ್ಕ್ರೀನ್ ಪ್ಲೇ ಆಗಿರಲಿ, ಇನ್ನು ನಟನೆ ಬಗ್ಗೆ ಮಾತಾಡೋಣ. ಒಂಥರ ಪಾಯಿಂಟ್ ಟು ಪಾಯಿಂಟು, ಒಂಥರ ಆ್ಯಕ್ಟಿಂಗ್ ಆಗಲಿ, ಡೈಲಾಗ್ ಡೆಲಿವರಿ ಆಗಲಿ, ಯಾವ ಟೈಮಲ್ಲಿ ಯಾವ ಡೈಲಾಗ್ ಬರಬೇಕಾಯಿತು. ಮತ್ತು ಈ ನಮ್ಮ ರಾಜ್ಬಿ ಶೆಟ್ಟಿ ಅವರಾಗಿರಲಿ ಸ್ನೇಹಿತರೆ, ಒಬ್ಬೊಬ್ಬರು ಒಂದೊಂದು ಕರೆಕ್ಟಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರ ರಾಜ್ಬಿ ಶೆಟ್ಟಿ ಅವರು ಆ್ಯಕ್ಟಿಂಗ್ ಬೇಕಾದ್ರೆ ಯಾವ ಥರ ಬೇಕಾದರೂ, ವೈಲೆನ್ಸ್ ಆಗಿರಲಿ, ರೂಡಿಸಮ್ ಆಗಿರಲಿ, ನಾರ್ಮಲ್ ಆಗಿರಲಿ, ಯಾವ ಥರ ಕೊಟ್ಟರು ಅವ್ರು ಮಾಡ್ತಾರೆ. ಅದೇ ಥರ ಇವರು ಕೀ ರೋಲನ್ನು ಪರ್ಫಾರ್ಮ್ ಮಾಡಿದ್ದಾರೆ, ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸ್ನೇಹಿತರೆ. ಈ ಲ್ಯಾಂಡ್ಲಾರ್ಡ್ ಮೂವಿಯಲ್ಲಿ ಎಲ್ಲರೂ ನಮ್ಮ ಕನ್ನಡ ಸಿನಿಮಾ ಇಂಥ ಸಿನಿಮಾಗಳು ಬರಬೇಕು ಅಂತ ಎಲ್ಲ ಕಾಯ್ಕೊಂಡವ್ರೆ. ಮತ್ತು ಬರ್ತಾನೂ ಇದ್ದಾವೆ ನೋಡಿ. ಇದೊಂದು ಸಿನಿಮಾ. ಇನ್ನು ಕ್ಯಾಮ್ರಾ ವರ್ಕು ಒಂಥರ ಸಿಂಪಲ್ ಸ್ಟೋರಿ ರೀತಿಯಲ್ಲಿ ಹೋಗ್ತಾ ಇರ್ತೈತೆ. ಆದರೆ ಕ್ಯಾಮ್ರಾ ವರ್ಕ್ ಆಗಲಿ ನ್ಯಾಚುರಲ್ ಆಗಿರ್ತೈತೆ. ಈ ಮ್ಯೂಸಿಕ್ ಆಗಲಿ ಒಂಥರ ಓವರ್ ಏನು ಕೊಡಲ್ಲ, ನ್ಯಾಚುರಲ್ಲಾಗೇ ಬರ್ತಾ ಇರ್ತೈತೆ. ಎಡಿಟಿಂಗ್ ಆಗಲಿ ಎಲ್ಲ ಒಂಥರ ನಮ್ಮ ನಾರ್ಮಲ್ ಸಿನಿಮಾ ಹೇಗಿರಬೇಕೋ ಎಲ್ಲ ಕ್ಲಿಯರಾಗಿದೆ. ಹೌದು ಸ್ನೇಹಿತರೆ, ಒಂಥರ ಇದು ನಮ್ಮ ಸಮಾಜಕ್ಕೆ ಸಂಬಂಧಿಸಿದ ಕತೆ ಸ್ಟೋರಿ ಆಗೈತಿ. ಇದು ನಾರ್ಮಲ್ ಸ್ಟೋರಿ ಅಲ್ಲ, ಕತೆಗೆ ಸಂಬಂಧಿಸಿದ ಒಂಥರ ಅರ್ಥ ಇರ್ತೈತಿ ಈ ಕತೆ ಒಳಗೆ. ಒಂಥರ ಈ ನಮ್ಮ ಜೀವನಕ್ಕೆ ಹತ್ತಿರವಾದ ಒಂಥರ ಸನ್ನಿವೇಶಗಳು, ಒಂಥರ ಪ್ರಭಾವ ಬೀರುವ ಇವು. ಅಂದರೆ ಅದೇ ನಮ್ಮ ಕೋಲಾರ ಸೈಡು ಒಂದು ಸತಿ ಫಿಲಮ್ ಅಂತೂ ನೋಡಬೇಕು ಸ್ನೇಹಿತರೆ. ನಮ್ಮ ಕನ್ನಡದವರಂತೂ ಇಂಥ ಮೂವಿಗಳಂತೂ ನೋಡಬೇಕು. ಇಂಥ ಮೂವಿಗಳು ಬರಬೇಕು ಅಂತಲೇ ನಾವು ಕಾಯ್ಕೊಂಡಿರೋದು. ಇಂಥ ಮೂವಿಗಳನ್ನ ಫಸ್ಟು ನಾವು ನೋಡಬೇಕು, ಇಂಥ ಮೂವಿಗಳೇ ಸ್ನೇಹಿತರೆ. ಒಂಥರ ಇದು ದುನಿಯಾ ವಿಜಯ್ ಅವರು ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಅವರು ಯಾವ ರೀತಿ ಭೀಮೆ ಅಲ್ಲಿ ಮಾಡಿದಾರೋ ಅದೆಲ್ಲ ಆಗಿ ಅದಕ್ಕೂ ಒಂಥರ ಮೀರಿ ಇದ್ರಾಗೆ ಅವ್ರು ರುಚಿತಾ ರಾಮ ಅವ್ರ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ಒಬ್ಬರಿಗಿಂತ ಒಬ್ಬರು ಅಂತೂ ಆ್ಯಕ್ಟಿಂಗ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಇದೊಂಥರ ಫುಲ್ಲು ಎಲ್ಲರೂ ನೋಡೋ ಮೂವಿ ಅಂತಲೇ ಸಮೇತನೇ ಹೇಳ್ಬೋದು. ಎಲ್ಲರೂ ನೀವು ಯಾರಾದರೂ ಇನ್ನೂ ಮೂವಿ ನೋಡಿಲ್ಲ ಅಂದರೆ ನಾವು ಕತೆ ಇನ್ನೂ ಸ್ಟೋರಿ ಹೇಳ್ಬಿಡ್ಬೋದು. ಅದೇ ಸ್ಟೋರಿ ಹೇಳಿದ್ರೆ ನಿಮಗಿನ್ನ ಸಸ್ಪೆನ್ಸ್ ಇರಲ್ಲ. ಮೂವಿ ನೋಡಿದ್ರೆ ಆ ಸಸ್ಪೆನ್ಸ್ಗಳು ಮೂವಿ ನೋಡ್ದಂಗೆ ಇಂಟ್ರೆಸ್ಟಿಂಗ್ ಇರ್ತೈತೆ. ಮೊದಲೇ ಸ್ಟೋರಿ ಕೇಳ್ಕೊಂಡು ಹೋಗ್ಬಿಟ್ರೆ ಇಂಟ್ರೆಸ್ಟ್ ಬರೋಲ್ಲ, ನೆಕ್ಸ್ಟ್ ಏನಾಗ್ತೈತೆ ಅನ್ನೋ ಕ್ಯೂರಿಯಾಸಿಟಿ ಇರೋಲ್ಲ. ಅದಕ್ಕೆ ಹೋಗಿ ಹೋಗಿ ಮೂವಿ ನೋಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.